ಇದು ನೋಡಿ ಸ್ನೇಹಿತರೆ, ನಾನು ಯಾವ ಬ್ಯಾಂಕಿಗೂ ಹೋಗದೆ, ಯಾವ ಕಚೇರಿಗೂ ಹೋಗದೇನೆ ನನ್ನ ಮೊಬೈಲ್ನಿಂದನೇ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಕಂತಿನ ಮೊತ್ತ ಇಲ್ಲಿವರೆಗೂ ಎಷ್ಟು ಕಂತುಗಳು ಬಂದಿದೆ ಅಂತ ನನ್ನ ಮೊಬೈಲ್ನಿಂದನೇ ನೋಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಒಂದನೇ ಕಂತು, ಎರಡನೇ ಕಂತು ಮತ್ತು ಮೂರನೇ ಕಂತು. ಈ ರೀತಿಯಾಗಿ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬ್ಯಾಂಕ್ ಅಕೌಂಟ್ ಅಲ್ಲಿ ಸೇವ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಇದನ್ನ ಮಾಡೋದು ಹೇಗಂತಂದ್ರೆ ಸಿಂಪಲ್ ಆಗಿ ಒಂದು 4 ಸ್ಟೆಪ್ ಅನ್ನ ಫಾಲೋ ಮಾಡಬೇಕು. ಅದು ಹೇಗಂತ ಬನ್ನಿ ನೋಡೋಣ. ಪ್ಲೇ ಸ್ಟೋರ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಡಿ.ಬಿ.ಟಿ ಕರ್ನಾಟಕ ಆ್ಯಪ್ ಅಂತ ಕಾಣಿಸ್ತಾ ಇದೆಯಾ, ಈ ಡಿ.ಬಿ.ಟಿ ಕರ್ನಾಟಕ ಆ್ಯಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಇದನ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ಪೇಜ್ ಇಲ್ಲಿ ಕಾಣಿಸ್ತಿರುತ್ತೆ. ರಿಜಿಸ್ಟ್ರೇಷನ್ ಪೇಜ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ನೀವು ನೋಟ್ ಮಾಡಬೇಕಾಗಿರೋ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರು ನಿಮ್ಮ ಹತ್ರ ಇರಬೇಕು. ಅದು ಕೂಡ ಆಕ್ಟಿವ್ ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ಹೇಳಿದಾರೆ ನೋಡಿ, OTP ವಿಲ್ ಸೆಂಡ್ ಟು ದ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಅದಕ್ಕೆ ಒಂದು OTP ಸೆಂಡ್ ಆಗುತ್ತೆ. ಆ OTP ಇಂದ ನೀವು ಇಲ್ಲಿ ಡಿ.ಬಿ.ಟಿ ನ ಚೆಕ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ನೀವು ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಗೆಟ್ OTP ಮೇಲೆ ತಿರ್ಗಾ ಕ್ಲಿಕ್ ಮಾಡಿದ್ರೆ ಒಂದು OTP ಸೆಂಡ್ ಆಗುತ್ತೆ. ಬಂದಿರೋ OTP ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಪರಿಶೀಲಿಸಿ ಅಂತ ಕಾಣಿಸ್ತಾ ಇದೆಯಾ, ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ MPIN ಸೆಟ್ ಮಾಡಕ್ಕೆ ಹೇಳುತ್ತೆ. ಸುರಕ್ಷಾ ಸಂಕೇತ ಅಂದ್ರೆ ನೀವು ಬಿಟ್ರೆ ಬೇರೆ ಯಾರು ಈ ಆ್ಯಪ್ ಅಲ್ಲಿ ಅನಧಿಕೃತವಾಗಿ ಎಂಟರ್ ಮಾಡಬಾರ್ದು, ಏನು ಮಾಹಿತಿನ ನೋಡಬಾರ್ದು ಅಂತ ಇಲ್ಲಿ MPIN ನ ಸೆಟ್ ಮಾಡಕ್ಕೆ ಹೇಳುತ್ತೆ. 4 ಅಂಕಿಗಳ MPIN ನ ನೀವು ಇಲ್ಲಿ ಸೆಟ್ ಮಾಡಬೇಕು. ಒಂದ್ ರೀತಿ ಪಾಸ್ವರ್ಡ್ ಅಂತ ಹೇಳ್ಬೋದು ಇದಕ್ಕೆ. ಅದನ್ನ ಇಲ್ಲಿ ಸೆಟ್ ಮಾಡಬೇಕು. ಸೆಟ್ ಮಾಡಿದ ನಂತರ ಮತ್ತೆ ನಿಮ್ಗೆ ಇಲ್ಲಿ ವೈಯಕ್ತಿಕ ಮಾಹಿತಿ ಇರುವಂತಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಲ್ಲಿ ಅದರಲ್ಲಿ ಏನೇನೇ ಮಾಹಿತಿ ಇರುತ್ತೋ, ಹೆಸರು, ವಿಳಾಸ, ಪಿನ್ ಕೋಡ್, ಲಿಂಗ, ಜನ್ಮ ದಿನಾಂಕ, ಇಲ್ಲಿ ಮೊಬೈಲ್ ನಂಬರ್ ಅನ್ನ ನೀವು ಹೊಸದಾಗಿ ಹಾಕಕ್ಕೆ ಇಲ್ಲಿ ಆಪ್ಷನ್ ಪ್ರೊವೈಡ್ ಮಾಡುತ್ತೆ. ನಿಮ್ಮ ಆಕ್ಟಿವ್ ಆಗಿರುವಂತಹ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಆಡ್ ಮಾಡಬೇಕು, ಅಥವಾ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿದ್ರು ಸಹಿತ ಇಲ್ಲಿ ಬಹಳ ವ್ಯಾಲಿಡೇಟ್ ಆಗಿರುತ್ತೆ. ಇದೆಲ್ಲ ಫಿಲ್ ಮಾಡಿದ ನಂತರ ಈ ಸರಿ ಮೇಲೆ ಕ್ಲಿಕ್ ಮಾಡಬೇಕು. ಈ ಸರಿ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಡಿ.ಬಿ.ಟಿ ಆ್ಯಪ್ ನ ಹೋಮ್ ಪೇಜ್ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಹೋಮ್ ಪೇಜ್ ಅಥವಾ ಡ್ಯಾಶ್ ಬೋರ್ಡ್. ಈ ಡ್ಯಾಶ್ ಬೋರ್ಡ್ ಓಪನ್ ಆದಾಗ ಇಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು, ಪಾವತಿ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣಿಸ್ತಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಫಲಾನುಭವಿ ಅಥವಾ ಫಲಶ್ರುತಿಯ ಪಡೆದಿರುವ ಯೋಜನೆಗಳು ಯಾವ್ಯಾವ ಇರ್ತವೆ ಅಂದ್ರೆ, ನೀವು ಸರ್ಕಾರದಿಂದ ಲಾಭ ಪಡೆಯುವಂತಹ ಎಲ್ಲ ಒಂದು ಯೋಜನೆಗಳ ಲಿಸ್ಟು ಇಲ್ಲಿರುತ್ತೆ. ಅದರಲ್ಲಿ ಈ ಗೃಹಲಕ್ಷ್ಮಿಯು ಒಂದು. ಈ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಕಾಣಿಸ್ತಿದ್ರೆ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿವರೆಗೂ ಎಷ್ಟು ಕಂತು ಬಂದಿದೆ ಅಂತ. ಇದು ಮೊದಲನೇ ಕಂತು, ಎರಡನೇದು ಮತ್ತು ಮೂರನೇದು ಮೊತ್ತ ಸಕ್ಸಸ್ಫುಲ್ ಸ್ಥಿತಿ ಮತ್ತೆ ಸಕ್ಸಸ್ಫುಲ್ ಅಂತ ನೋಡಿ ಪ್ರತಿ ತಿಂಗಳು 2,000 ಬಂದಿರೋದು ಇಲ್ಲಿ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಇನ್ನೂ ಮಾಹಿತಿನ ನೀವು ನೋಡ್ಬೇಕಂತಂದ್ರೆ ಇಲ್ಲಿ ಏರೋ ಮಾರ್ಕ್ ಇದೆಯಲ್ಲ, ಬಾಣದ ಗುರುತು ಚಿಹ್ನೆ, ಇದ್ರ ಕೆಳಗಡೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಮ ಅಕೌಂಟ್ ಅಲ್ಲಿ ಸೇವ್ ಆಗಿರುವಂತಹ ಒಂದು ಸಂಪೂರ್ಣ UTR ನಂಬರು, ಇಲ್ಲಿ UTR ನಂಬರು ಮತ್ತೆ ಬ್ಯಾಂಕ್ ಅಕೌಂಟ್, ಅದ್ರ ಜೊತೆಗೆ ಇಲ್ಲಿ ಬ್ಯಾಂಕಿನ ಹೆಸರು, ಯಾವ ಬ್ಯಾಂಕ್ ಅಲ್ಲಿ ಸೇವ್ ಆಗಿದಾವೆ ಅಂತ ಇಲ್ಲಿ ಕಾಣಿಸುತ್ತೆ. ಈ ರೀತಿಯಾಗಿ ನೀವು ಯಾವುದೇ ಒಂದು ಕಚೇರಿಗೂ ಹೋಗದೇನೆ ನಿಮ್ಮ ಮೊಬೈಲ್ ನಲ್ಲಿಯೇ ಗೃಹಲಕ್ಷ್ಮಿ ಯೋಜನೆಯ ಡಿ.ಬಿ.ಟಿ ಚೆಕ್ ಮಾಡಬಹುದು. ಎಷ್ಟು ಕಂತುಗಳಾಗಿದ್ದಾವೆ, ಯಾವ ಬ್ಯಾಂಕ್ ಅಲ್ಲಿ ಇದೆ ಅಂತ ಸಂಪೂರ್ಣವಾದಂತಹ ಮಾಹಿತಿನ ನೀವು ಇಲ್ಲಿ ನೋಡಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಇದೇ ರೀತಿಯ ಸರ್ಕಾರದ ಯೋಜನೆಗಳನ್ನ ನಿಮ್ಮ ಮೊಬೈಲ್ ನಿಂದನೇ ಪಡ್ಕೊಳ್ಳಕ್ಕೆ ಅಥವಾ ತಿಳಿದುಕೊಳ್ಳಕ್ಕೆ, ಅಪ್ಲೈ ಮಾಡಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಅದೇ ರೀತಿ ನಿಮ್ದು ಯಾವುದೇ ರೀತಿಯಾದಂತಹ ಒಂದು ಸಂದೇಶಗಳಿದ್ರೆ ಅಥವಾ ಡೌಟ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.